ಕತೆಗಳ ಪೆಟ್ಟಿಗೆ. ಒಂದು ಪುಟ್ಟ ಇಲಿಯು ಕಾಡಿನಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಕಂಗಾಲಾಗಿತ್ತು. ಕಾಡು ಪ್ರಾಣಿಗಳಿಂದ ಜೀವವನ್ನು ಉಳಿಸಿಕೊಳ್ಳಲು ಪರದಾಡುತ್ತಿತ್ತು. ಆಹಾರವನ್ನು ಹುಡುಕಿಕೊಂಡು ಸಾಗುತ್ತಾ ಸಾಗುತ್ತಾ ಅದು ಒಂದು ವನವನ್ನು ಸೇರಿತು. ಆ ವನದಲ್ಲಿ ಒಬ್ಬರು ತುಂಬಾ ತಪೋಶಕ್ತಿಯುಳ್ಳ ತೇಜಸ್ವಿಯೂ ಆದ ಮುನಿಗಳು ವಾಸಿಸುತ್ತಿದ್ದರು. ಅವರು ತಮ್ಮ ತಪೋಬಲದಿಂದ ದೇವರ ಸಾಕ್ಷಾತ್ಕಾರದಿಂದ ವರಗಳನ್ನು ಪಡೆಯುತ್ತಿದ್ದರು. ಮುನಿಗಳು ತುಂಬಾ ಶಾಂತ ಸ್ವಭಾವದವರಾಗಿದ್ದರು, ಕರುಣಾಮಯಿಗಳು. ಪ್ರತಿದಿನ ತನ್ನ ಧ್ಯಾನವನ್ನು ಮುಗಿಸಿ ಹೊರಡುವಾಗ ಮುನಿಗಳು ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಧಾನ್ಯಗಳನ್ನು ಇಟ್ಟು ಹೋಗುತ್ತಿದ್ದರು. ಹೀಗೆ ಒಂದು ದಿನ ಮರದ ಕೆಳಗೆ ಮುನಿಗಳು ಧ್ಯಾನದಲ್ಲಿದ್ದರು. ಆಗ ನಮ್ಮ ಈ ಪುಟ್ಟ ಇಲಿಮರಿಯು ಮುನಿಗಳನ್ನು ಕಂಡು ಧನ್ಯತಾಭಾವದಿಂದ ಕೈ ಜೋಡಿಸಿತು. ಹೂವನ್ನು ತಂದು ಮುನಿಗಳ ಪಾದಕ್ಕೆ ಇಟ್ಟಿತು. ಅಲ್ಲಿಂದ ಹೋಯಿತು. ಹೀಗೆ ಮುನಿಗಳು ಧ್ಯಾನ ಮುಗಿಸಿದಾಗ ಪ್ರತಿದಿನ ಪಾದದ ಬಳಿ ಹೂವೊಂದು ಇರುವುದನ್ನು ಗಮನಿಸಿದರು. ಇದನ್ನು ಯಾರು ಇಲ್ಲಿ ಇಟ್ಟು ಹೋಗುತ್ತಿದ್ದಾರೆ ಎಂದು ಯೋಚಿಸಿದರು ಮತ್ತು ಮುಗುಳ್ನಕ್ಕರು. ಮರುದಿನ ಮುನಿಗಳು ಧ್ಯಾನಿಸುತ್ತಿರುವಾಗ ಪುಟ್ಟ ಇಲಿಯು ಹೂವನ್ನು ಹಿಡಿದು ಬರುತ್ತಿತ್ತು. ಆಗಲೇ ಮುನಿಗಳು ಕಣ್ಣು ತೆರೆದರು. ಪುಟ್ಟ ಇಲಿ ಹೆದರಿತು. ಮುನಿಗಳು ಪುಟ್ಟ ಇಲಿಯನ್ನು ತನ್ನ ಕೈಯಲ್ಲಿ ಹಿಡಿದರು. ಯಾರು ನೀನು? ಪ್ರತಿದಿನ ಹೂವನ್ನು ಯಾಕೆ ಇಡುತ್ತಿರುವೆ? ಇಲಿಯು ನಡೆದ ಘಟನೆಯನ್ನು ವಿವರಿಸಿತು. ಈ ವನವನ್ನು ಸೇರಿದ ದಿನ ನಿಮ್ಮನ್ನು ನೋಡಿದೆ. ಪ್ರತಿದಿನ ನೀವು ಆಹಾರ ಇಡುತ್ತಿದ್ದೀರಿ. ಹಣ್ಣು ಧಾನ್ಯಗಳನ್ನು ನಾನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲು ದಿನವೂ ಹೂವನ್ನು ನಿಮ್ಮ ಪಾದಕ್ಕೆ ಇಡುತ್ತಿದ್ದೆ. ಮುನಿಗಳಿಗೆ ಪುಟ್ಟ ಇಲಿಯ ಅಸಹಾಯಕ ಸ್ಥಿತಿಯನ್ನು ಕಂಡು ಬೇಜಾರಾಯಿತು. ಅವರ ಮನದಲ್ಲಿ ಏನನ್ನೋ ಯೋಚಿಸಿದರು. ಮುನಿಗಳು ಪುಟ್ಟ ಇಲಿಯನ್ನು ಕೆಳಗೆ ಇಟ್ಟು ಆಶೀರ್ವಾದ ಮಾಡಿದರು. ಆ ಪುಟ್ಟ ಇಲಿಮರಿಯು ಒಂದು ಸುಂದರ ಹೆಣ್ಣು ಮಗುವಾಗಿ ಬದಲಾಯಿತು ಮತ್ತು ಆ ಹೆಣ್ಣು ಮಗುವು ತನ್ನ ಇಲಿಯ ಜನ್ಮವನ್ನು ಮರೆಯಿತು. ಮುನಿಗಳೇ ತನ್ನ ತಂದೆ ಎಂದು ಭಾವಿಸಿತು. ದಿನಗಳು ಉರುಳಿದವು, ಮಾಸಗಳು ಕಳೆದವು. ಕೆಲವು ವರ್ಷಗಳ ನಂತರ ಆ ಪುಟ್ಟ ಮಗುವು ಬೆಳೆದು ಈಗ ಸುಂದರ ತರುಣಿಯಾಗಿದ್ದಳು. ಅವಳೇ ನೈದಿಲೆ. ಅವಳ ಕಾಂತಿ ಹುಣ್ಣಿಮೆಯ ಚಂದ್ರನಂತಿತ್ತು. ನಗು ಅರಳಿದ ಹೂವಿನಂತೆ. ದಯೆ ಮತ್ತು ಸೌಮ್ಯ ಸ್ವಭಾವದವಳಾಗಿದ್ದಳು. ಆ ವನದಲ್ಲಿ ಅಪರೂಪದ ರತ್ನದಂತೆ ಹೊಳೆಯುತ್ತಿದ್ದಳು. ಒಂದು ದಿನ ನೈದಿಲೆಯು ಸಖಿಯರೊಂದಿಗೆ ವನವಿಹಾರಕ್ಕೆಂದು ಹೋಗಿದ್ದಳು. ಆಗ ಕೊಳವೊಂದರಲ್ಲಿ ಅವರೆಲ್ಲರೂ ಕುಳಿತು ಮಾತನಾಡುತ್ತಿದ್ದರು. ನಾವು ತಿನ್ನಲು ಏನಾದರೂ ಹಣ್ಣುಗಳನ್ನು ಹುಡುಕಿ ತರುತ್ತೇವೆ. ನಾವೀಗಲೇ ಬರುತ್ತೇವೆ. ಆ ಸಮಯದಲ್ಲಿ ನೈದಿಲೆಯು ನೀರಿನಲ್ಲಿ ಬಿಂಬವನ್ನು ಕಾಣುತ್ತಾಳೆ. ಅಲ್ಲಿ ಒಂದು ಇಲಿಯು ನಿಂತು ತನ್ನನ್ನು ನೋಡುತ್ತಿರುವುದನ್ನು ಕಂಡಳು. ಆಶ್ಚರ್ಯದಿಂದ ನೋಡಿದಳು. ಒಬ್ಬರನ್ನೊಬ್ಬರು ನೋಡಿದೊಡನೆಯೇ ಅವರಲ್ಲಿ ಪ್ರೀತಿ ಮೂಡಿತು. ನೀನು ಯಾರು? ನಾನು ಈ ವನದ ಇಲಿಗಳ ರಾಜಕುಮಾರ ಮೂಷಿಕ. ನೀನು ನನ್ನನ್ನು ಮದುವೆ ಆಗ್ತೀಯಾ?
ಅವರಿಬ್ಬರು ದಿನವೂ ವನದಲ್ಲಿ ಭೇಟಿಯಾಗುತ್ತಿದ್ದರು. ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದರು. ಒಂದು ದಿನ ಇದನ್ನೆಲ್ಲ ಮರೆಯಲ್ಲೇ ನೋಡಿದ ಸಖಿಯರಿಗೆ ಇದೆಲ್ಲವೂ ವಿಚಿತ್ರ ಎನಿಸಿತು. ಇದನ್ನು ಮುನಿಗಳಿಗೆ ತಿಳಿಸಲೇಬೇಕೆಂದು ಅಲ್ಲಿಂದ ಹೋದರು. ಅವರು ನಡೆದ ಎಲ್ಲ ವಿಷಯವನ್ನು ಮುನಿಗಳಿಗೆ ತಿಳಿಸಿದರು. ಮುನಿಗಳು ವಿಷಯವನ್ನು ತಿಳಿದು ಮನದಲ್ಲೇ ಮುಗುಳ್ನಕ್ಕರು. ಮಗಳಿಗೆ ಒಂದು ಒಳ್ಳೆಯ ರಾಜಕುಮಾರನನ್ನು ಹುಡುಕಿ ಮದುವೆ ಮಾಡಲು ಯೋಚಿಸಿದರು. ಮುನಿಗಳು ಒಂದು ಸುಂದರ ರಾಜಕುಮಾರನೊಂದಿಗೆ ಮಗಳ ಮದುವೆಯನ್ನು ನಿಶ್ಚಯಿಸಿದರು. ಈ ಕಡೆ ನೈದಿಲೆಯು ತಾನು ಒಂದು ಮಾನವಳಾಗಿ ಮನುಷ್ಯನನ್ನೇ ಮದುವೆಯಾಗಬೇಕೆಂದು ಅವಳಿಗೂ ತಿಳಿದಿತ್ತು. ಮದುವೆಯ ದಿನ ನೈದಿಲೆಯು ದುಃಖದಲ್ಲಿರುವುದನ್ನು ಸಖಿಯರು ಮುನಿಗಳಿಗೆ ಹೇಳಿದರು. ಅದನ್ನು ಕೇಳಿ ಮುನಿಗಳು ಮಗಳ ಬಳಿ ಬಂದರು. ಮಗಳಲ್ಲಿ ಕಾರಣವೇನೆಂದು ಕೇಳಿದರು. ನೈದಿಲೆ, ಏಕೆ ಅಳುತ್ತಿರುವೆ? ಇಂದು ನಿನ್ನ ವಿವಾಹ. ನನಗೆ ಈ ಮದುವೆ ಇಷ್ಟವಿಲ್ಲ. ನನ್ನ ಮನಸ್ಸಿನ ವಿರುದ್ಧವಾಗಿ ಈ ಮದುವೆಯಾಗಲು ಸಾಧ್ಯವಿಲ್ಲ. ಮಗಳ ಮಾತನ್ನು ಕೇಳಿ ಮುನಿಗಳು ಮನದಲ್ಲೇ ಯೋಚಿಸಿದರು. ನಾವು ಎಷ್ಟೇ ಪ್ರಯತ್ನಿಸಿದರೂ ಸೃಷ್ಟಿಯನ್ನು ಬದಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಮಗಳೇ, ನಿನ್ನ ಈ ಅಸಹಜ ಪ್ರೀತಿಗೆ ಕಾರಣವಿದೆ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ನಿನ್ನ ಪ್ರೀತಿಯು ಸಹಜವಾದದ್ದು. ಹೀಗೆಂದು ಮುನಿಗಳು ಮಗಳಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದರು. ಮತ್ತೆ ಮಗಳನ್ನು ಇಲಿಯಾಗಿ ಪರಿವರ್ತಿಸಿದರು. ಅವರಿಬ್ಬರಿಗೂ ಮುನಿಗಳು ಮದುವೆ ಮಾಡಿಸಿದರು. ಹೀಗೆ ಆ ಪುಟ್ಟ ಇಲಿಯು ಆ ವನಕ್ಕೆ ರಾಣಿಯಾಗಿ ರಾಜಕುಮಾರನೊಂದಿಗೆ ತನ್ನ ಹೊಸ ಜೀವನವನ್ನು ಸಾಗಿಸಿದಳು. ಕತೆಗಳ ಪೆಟ್ಟಿಗೆ. ಇವನ ಹೆಸರು ರಾಮು ಅಂತ. ತುಂಬಾ ಸೋಂಬೇರಿ. ಯಾವಾಗ ನೋಡಿದ್ರೂ ತಿಂದು ತಿಂದು ಮಲಗೋದು. ಅವನ ನೆಚ್ಚಿನ ಕನ್ನಡಿ ಹಿಡಿದು ಕೂರೋದು. ಇದೇ ಇವನ ದಿನನಿತ್ಯದ ಕೆಲಸ ಆಗಿತ್ತು. ರಾಮುವಿನ ಬುದ್ಧಿ ತುಂಬಾ ಚುರುಕು. ಅಮ್ಮ. ಅಮ್ಮ ಎಂದರೆ ತುಂಬಾ ಪ್ರೀತಿ. ಅಮ್ಮನಿಗೂ ಮಗ ಎಂದರೆ ಪ್ರಾಣ. ಮಗನ ಭವಿಷ್ಯ ನೆನೆದು ಕೊರಗುತ್ತಿದ್ದಳು. ಒಂದು ದಿನ ಅವಳ ಕೈಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಹೋಯಿತು. ಮನೆಯಲ್ಲಿ ಏನೂ ಇರಲಿಲ್ಲ. ಇಷ್ಟು ದಿನ ದುಡಿದು ಮಗನನ್ನು ಸಾಕಿದ್ದಳು. ಆದರೆ ಈಗ ಅವಳಿಗೂ ಶಕ್ತಿ ಕುಂದಿತ್ತು. ಮಗ ಪ್ರತಿನಿತ್ಯ ಹೀಗೆ ಉದಾಸೀನದಲ್ಲಿ ಕನ್ನಡಿ ಹಿಡಿದು ಕುಳಿತಿರೋದನ್ನು ನೋಡಿ ನೋಡಿ ಅಮ್ಮನಿಗೆ ಸಿಟ್ಟು ಬರುತ್ತಿತ್ತು. ಬಿಸಿ ಬಿಸಿ ರೊಟ್ಟಿ. ಹಾಗಾದ್ರೆ ಇವತ್ತು 10 ರೊಟ್ಟಿ ಬಾರ್ಸೋದೆ. ಬೇಗ ಬೇಗ ಕೊಡಮ್ಮ ರೊಟ್ಟಿ. ಸಮಯಕ್ಕೆ ಸರಿಯಾಗಿ ತಿನ್ನೋದು ಬಿಟ್ರೆ ಬೇರೆ ಏನು ಪ್ರಯೋಜನ ಇಲ್ಲ. ನೀನು ಅಮ್ಮನ ಕಷ್ಟ ನಿನಗೆ ಕಣ್ಣಿಗೆ ಕಾಣೋದಿಲ್ವಾ? ಸರಿ ಬಿಡು. ಹಾಗಾದ್ರೆ ಎಲ್ಲಾದ್ರೂ ಹೋಗಿ ಕೆಲಸ ಹುಡ್ಕೊಂಡು ಬರ್ತೀನಿ. ತಗೋ ಮಗ ರೊಟ್ಟಿ. ದಾರಿಯಲ್ಲಿ ಹಸಿವಾದ್ರೆ ತಿನ್ನು. ಸರಿ ಅಮ್ಮ, ನಾನಿನ್ನು ಹೊರಡುತ್ತೇನೆ.
ರಾಮು ಎಲ್ಲಿ ಏನು ಒಂದು ತಿಳಿಯದೆ ಮುನ್ನಡೆದ. ಅಯ್ಯೋ, ನಡೆದು ನಡೆದು ಸುಸ್ತಾಯಿತು. ಇನ್ನೂ ನನ್ನಿಂದ ಮುಂದೆ ಹೋಗೋಕೆ ಸಾಧ್ಯ ಇಲ್ಲ. ಹಾಂ, ಇದೇನಿದು? ಇಷ್ಟು ದೊಡ್ಡ ಮರ. ಇಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೀನಿ. ತುಂಬ ಹಸು ಆಗ್ತಾ ಇದೆ. ಅಮ್ಮ ಕೊಟ್ಟ ರೊಟ್ಟಿ ತಿಂತೀನಿ. ಅಲ್ಲೇ ನೆರಳಲ್ಲಿ ಕುಳಿತು ರೊಟ್ಟಿಯ ಬುತ್ತಿಯನ್ನು ಬಿಚ್ಚಿದ. ಹೊಟ್ಟೆ ತುಂಬಿದ ಮೇಲೆ ಕಣ್ಣುಗಳು ತಾನಾಗಿ ಮುಚ್ಚಿದವು. ಅದೇ ಸಮಯದಲ್ಲಿ ಬ್ರಹ್ಮರಾಕ್ಷಸನು ತನ್ನ ಸಂಚಾರವನ್ನು ಮುಗಿಸಿ ವಾಸಸ್ಥಾನವಾದ ದೊಡ್ಡ ವೃಕ್ಷದ ಕಡೆ ಬರುತ್ತಿದ್ದನು. ತನ್ನ ವಾಸಸ್ಥಾನದಲ್ಲಿ ಯಾವುದೋ ಯುವಕ ನಿರ್ಭಯವಾಗಿ ಮಲಗಿರುವುದನ್ನು ಕಂಡು ಆಶ್ಚರ್ಯವಾಯಿತು. ಅರೆ, ಇವನ್ ಯಾರು ಇಷ್ಟು ಧೈರ್ಯದಿಂದ ಮಲಗಿದಾನೆ? ಈ ಪ್ರದೇಶದಲ್ಲಿ ಯಾವ ಮಾನವರು ಸುಳಿಯುವುದಿಲ್ಲ. ಈತ ಹೇಗೆ ಬಂದರೂ ಕೂಡ ಈ ಜಾಗದಲ್ಲಿ ಮಲಗುವಷ್ಟು ಧೈರ್ಯ ಇವನಿಗಿದೆಯೋ? ಇರಲಿ, ಒಳ್ಳೆಯದೇ ಆಯ್ತು. ಮನುಷ್ಯನ ರಕ್ತ ಕುಡಿದು ತುಂಬಾ ಸಮಯ ಆಯ್ತು. ಇಂದು ಒಳ್ಳೆಯ ಅವಕಾಶ ಸಿಕ್ಕಿತು. ರಾಕ್ಷಸನ ನಗುವನ್ನು ಕೇಳಿ ರಾಮು ಕಣ್ಣು ಬಿಟ್ಟ. ಅಯ್ಯೋ, ನಾ ಸತ್ತೇ. ಬಾ ಬಾ ಬಾ, ಈಗಲೇ ನಿನ್ನ ತಿಂದು ಬಿಡ್ತೀನಿ. ಇದೇನಾಗಿ ಹೋಯ್ತು? ಕೆಲಸ ಹುಡ್ಕೊಂಡು ಬಂದು ರಾಕ್ಷಸನ ಬಾಯಿಗೆ ಬಿದ್ನಲ್ಲ. ಈಗೇನ್ ಮಾಡ್ಲಿ? ಬಾ ಬಾ, ನನ್ನ ಬಾಯೊಳಗೆ ಬಾ. ಇಲ್ಲ, ನಾನು ಹೀಗೆ ಸಾವನ್ನ ಒಪ್ಪೋಕ್ಕಾಗಲ್ಲ. ಮನೆಯಲ್ಲಿ ಅಮ್ಮನಿಗೆ ಹೇಳಿ ಬಂದಿದ್ದೀನಿ, ಕೆಲಸ ಹುಡ್ಕೊಂಡು ಬರ್ತೀನಿ ಅಂದ. ನಾನು ಹೀಗೆ ಸತ್ರೆ ಅಮ್ಮನಿಗೆ ಯಾರೂ ಇಲ್ಲ, ನಾನೇನಾದ್ರೂ ಮಾಡಬೇಕು. ಏನ್ ಮಾಡ್ಲಿ? ಹೇ ರಾಕ್ಷಸ, ಅಲ್ಲೇ ನಿಲ್ಲು. ಹಾ, ನಾನು ಹೇಳೋದನ್ನು ಕೇಳು ಮೊದಲು. ಸಾಯೋಕೆ ಮುಂಚೆ ಅದೇನ್ ಹೇಳ್ತೀಯೋ ಹೇಳು. ನಿನಗೆ ನಾನು ಯಾರು ಅಂತ ಗೊತ್ತೇನೋ? ನೀನ್ ಯಾರಾದ್ರೆ ನನಗೇನು? ಒಟ್ನಲ್ಲಿ ನೀನಿವತ್ತು ನನ್ನ ಆಹಾರ ಅಷ್ಟೇ. ನನ್ನ ತಿನ್ನೋ ಮೊದಲು ನಾನು ಯಾರು ಅಂತ ತಿಳ್ಕೊ, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡ್ತೀಯ. ಹಾ, ನಾನೊಬ್ಬ ಮಹಾಮಾಂತ್ರಿಕ. ಎಲ್ಲ ಬ್ರಹ್ಮರಾಕ್ಷಸರ ಆತ್ಮವನ್ನು ಸೆರೆ ಹಿಡಿಯೋದೆ ನನ್ನ ಕೆಲಸ. ಈಗ ನಿನ್ನ ಆತ್ಮವನ್ನು ಬಂಧಿಸಿದ್ದೀನಿ. ತಪ್ಪಿಸಿಕೊಳ್ಳೋಕೆ ನೆಪ ಹುಡುಕುತ್ತಿದೀಯ? ನಾನಿದೆಲ್ಲ ನಂಬೋಲ್ಲ. ನಿನ್ನೆ ಈಗಲೇ ತಿಂದು ಬಿಡ್ತೀನಿ. ಇಲ್ಲಿ ನೋಡು, ನಿನ್ನ ಆತ್ಮವನ್ನು ನಾನು ಇದರಲ್ಲಿ ಸೆರೆ ಹಿಡಿದಿದ್ದೀನಿ. ಇನ್ನು ನಿನ್ನ ಆತ್ಮಕ್ಕೆ ಬಿಡುಗಡೆಯೇ ಇಲ್ಲ. ಅಯ್ಯಯ್ಯೋ ದೇವರೇ, ನನ್ನನ್ನ ಬಿಟ್ಟು ಬಿಡು ದಯವಿಟ್ಟು. ಅಷ್ಟು ಸುಲಭವಾಗಿ ಬಿಟ್ಟು ಬಿಡೋಕ? ನಿನ್ನೆ ಹಿಡಿದಿದ್ದು ಯಾರೂ ಬರದ ಈ ದಾರಿಯಲ್ಲಿ ಬಂದು ನನ್ನ ಸ್ಥಾನದಲ್ಲೇ ನಿರ್ಭಯವಾಗಿ ಮಲಗಿರೋದನ್ನು ಕಂಡು ನನಗೆ ನೀನು ಸಾಮಾನ್ಯನಲ್ಲ ಎಂದು ಗೊತ್ತಾಯ್ತು. ಸ್ವಾಮಿ, ನನ್ನ ಆತ್ಮವನ್ನು ಬಂಧಿಸಬೇಡಿ, ನನ್ನನ್ನು ಬಿಟ್ಟು ಬಿಡಿ. ಈಗಾಗಲೇ ನಾನು 99 ಬ್ರಹ್ಮರಾಕ್ಷಸರ ಆತ್ಮವನ್ನು ಸೆರೆ ಹಿಡಿದಿದ್ದೀನಿ. ನೀನು 100ನೇಯವನು. ಅಲ್ಲಿಗೆ ನನ್ನ ಕೆಲಸ ಸಂಪೂರ್ಣವಾಯಿತು. ಎಲ್ಲ ಆತ್ಮಗಳನ್ನು ಆಹುತಿ ಕೊಟ್ಟ ಮೇಲೆ ನನಗೆ ಅಪಾರ ಸಂಪತ್ತು ಸಿಗಲಿದೆ. ಹಾಗಾಗಿ ನಿನ್ನನ್ನು ಬಿಡೋ ಮಾತೇ ಇಲ್ಲ. ಸಂಪತ್ತು? ನಿನಗೆ ಸಂಪತ್ತು ತಾನೇ ಬೇಕು. ನಿನಗೆ ಎಷ್ಟು ಬೇಕೋ ನಾನ್ ಕೊಡ್ತೀನಿ. ನನ್ನನ್ನೊಂದು ಬಿಟ್ಟು ಬಿಡಯ್ಯ, ದಮ್ಮಯ್ಯ. ಏನು, ನೀ ಕೊಡ್ತೀಯ? ಹೌದು, ನಾನೇ ಕೊಡ್ತೀನಿ. ಏ ಸೋಂಬೇರಿಗಳ, ಎಲ್ಲಿ ಹಾಳಾಗೋದ್ರೋ? ಬಂಡ್ರೋ ಬೇಗ.
ಪ್ರಭುಗಳೇ, ನಮ್ಮಿಂದ ಏನಾಗಬೇಕು? ಈಗಲೇ ಹೋಗಿ ನಮ್ಮ ನಿಧಿಯಿಂದ ಒಂದು ಭರಣಿ ಸ್ವರ್ಣ ತಂದುಕೊಡಿ. ಹೋಗಿ. ಆಯ್ತು ಮಹಾಪ್ರಭು. ಹಾ ಇದೇನು ಸಾಕಾಗಿಲ್ಲ. ನನಗೆ ಗೊತ್ತು ಹೇಗೆ ಸಂಪತ್ತು ತಗೋಬೇಕೆಂದ. ಓಂ ಕ್ರೀಂ 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 ಶೈಂ ಕ್ರೀಂ 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 ಓಂ ಕ್ರೀಂ 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 ಓಂ ಕ್ರೀಂ ಕ್ರೀಂ. ಅಯ್ಯಯ್ಯೋ, ಬೇಡ ಬೇಡ, ತಡಿ ತಡಿ. ಏ ಸೋಂಬೇರಿಗಳ, ಹೋಗ್ರೋ, ಇನ್ನೂ ಜಾಸ್ತಿ ತಂದಿಡಿ. ಆಯ್ತು ಮಹಾಪ್ರಭು. ನೋಡು, ಇದನ್ನೆಲ್ಲ ತಗೊಂಡು ನನ್ನ ಬಿಟ್ಟು ಬಿಡು. ಸರಿ ಸರಿ. ನಿನ್ನೆ ನೋಡಿದ್ರೆ ಪಾಪ ಅನಿಸ್ತಿದೆ. ನಾನೀಗ ಸದ್ಯಕ್ಕೆ ಇಷ್ಟು ತಗೊಂಡು ಮನೆಗೆ ಹೋಗ್ತೀನಿ. ನಿನ್ನ ಬಿಟ್ಟು ಬಿಡ್ತೀನಿ. ತುಂಬಾ ಧನ್ಯವಾದ ನಿಮಗೆ. ಮುಂದೆ ಏನಾದ್ರೂ ಸಹಾಯ ಬೇಕಾದ್ರೆ ಕರೆದ್ರೆ ನಾನ್ ಬರ್ತೀನಿ. ಸರಿ ಸರಿ, ಹಾಗಾದ್ರೆ ನಾನಿನ್ನು ಬರ್ತೀನಿ. ಇನ್ನು ನೀನು ಈ ಊರಿನ ಜನರಿಗೆ ತೊಂದರೆ ಕೊಡಬಾರ್ದು. ಒಂದು ವೇಳೆ ಕೊಟ್ಟರೆ ಗೊತ್ತಲ್ವಾ? ಅರ್ಥ ಆಯ್ತು. ಇವರನ್ನು ಸಂಪತ್ತಿನೊಂದಿಗೆ ಜೋಪಾನವಾಗಿ ಮನೆಗೆ ತಲುಪಿಸಿಬಿಡಿ. ಆಯ್ತು ಮಹಾಪ್ರಭು. ಅಮ್ಮ. ರಾಮು, ಮಗನೇ, ಇದೆಲ್ಲ ಏನು? ನೀ ಎಲ್ಲಿ ಹೋಗಿದ್ದೆ? ಎಲ್ಲಿಂದ ಬಂದೆ? ಇದೆಲ್ಲ ಏನು? ಅದನ್ನೆಲ್ಲ ಆಮೇಲೆ ಮನೆಯಲ್ಲೇ ಹೇಳ್ತೀನಿ ಅಮ್ಮ. ಇನ್ನು ನಮ್ಮ ಕಷ್ಟದ ದಿನಗಳೆಲ್ಲ ಮುಗೀತು. ಮಕ್ಕಳೇ, ಹೊಸ ಕತೆಗಳೊಂದಿಗೆ ಮತ್ತೆ ಬರ್ತೀನಿ. ಕತೆಗಳ ಪೆಟ್ಟಿಗೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮನ್ನು ಬೆಂಬಲಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬಗಳೊಂದಿಗೆ ಹಂಚಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳನ್ನು ತಯಾರಿಸಲು ನಮಗೆ ನಿಮ್ಮೆಲ್ಲರ ಬೆಂಬಲ ಬೇಕು. ಕೀಪ್ ಶೇರಿಂಗ್, ಕೀಪ್ ಸಪೋರ್ಟಿಂಗ್. ಕತೆಗಳ ಪೆಟ್ಟಿಗೆ.